ಸರ್ ನನಗೂ ತುಂಬಾ ಭಯ ಆಗ್ತೈತೆ. ಅದು ಯಾರ ಹೆಸರಿನಾಗೈತೆ ಏನು ಎತ್ತ ಅಂತ ಹೇಳ್ಬಿಟ್ಟು ಏನೂ ಗೊತ್ತಿಲ್ವಲ್ಲ, ಅದಕ್ಕೆ ಹೊಸಿ ಭಯ ಆಯ್ತೈತೆ. ಯಾರ ಹೆಸರಿನಾಗೈತೆ ಅಂತ ಹೇಳ್ಬಿಟ್ಟು ಹೇಳಿ. ಲಾಯರ್ನ ಬೇಕು ಅಂತ ನಾನು ಪ್ಯಾಟೆಯಿಂದ ನಿಮ್ಮನ್ನು ಕರೆಸಿದ್ದು, ಎಲ್ಲ ಓದ್ಬಿಟ್ಟು ನೋಡ್ಬಿಡ್ಲಿ ಸರಿಯಾಗಿ ಅಂತ ಹೇಳ್ಬಿಟ್ಟು. ಯಾಕಂದರೆ ಸುಮ್ಮನೆ ನಮ್ಮ ಮಧ್ಯೆ ಭಾಳ ಕನ್ಫ್ಯೂಷನ್ ಆಗೋಗ್ಬಿಟ್ಟೈತೆ. ಇವ್ರು ಇನ್ನೊಬ್ರಿಗೆ ಯಾರಿಗೂ ಆಸ್ತಿ ಬರ್ಕೊಟ್ಟವ್ರೆ, ಅವ್ರು ಇನ್ನೊಬ್ರಿಗೆ ಯಾರಿಗೂ ಆಸ್ತಿ ಬರ್ಕೊಟ್ಟವ್ರೆ, ನನಗೆ ಭಾಳ ಕನ್ಫ್ಯೂಷನ್ ಆಗೋಗ್ಬಿಟ್ಟೈತೆ. ನನಗೆ ನನ್ನ ಹೆಸರನ್ನ ಗೈತಾ ಇಲ್ವ ಅನ್ನೋದೇ ತಲೆ ಕೆಟ್ಟೋಗ್ಬಿಟ್ಟೈತೆ. ನಾನಂತೂ ನನ್ನ ಹೆಸರು ಬಂದಮೇಲೆ ಬೇರೆ ಯಾರಿಗೂ ಸೈನ್ ಕೊಟ್ಟಿಲ್ಲ. ಆದರೆ ಅದೇ ನನಗೆ ಸೈನ್ ಕೊಟ್ಟು ಬೇರೆ ಯಾರಿಗೂ ಸೈನ್ ಕೊಟ್ಟವ್ರೆ ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ರಲ್ಲ, ಅದಕ್ಕೆ ನನಗೆ ಕನ್ಫ್ಯೂಷನ್ ಆಗೋಗ್ಬಿಟ್ಟೈತೆ. ನೀವೇನು ಹೊಸಿ ಹೇಳಿ ಯಾರ ಹೆಸರಿನಾಗೈತೆ ಏನು ಎತ್ತ ಅಂತ ಹೇಳ್ಬಿಟ್ಟು ನೀವು ಸರಿಯಾಗಿ ಹೇಳಿದ್ರೆ ಅತ್ತಾಗ ಹೆಂಗೂ ನಮಗೂ ಸಮಾಧಾನ ಆಯ್ತದೆ. ಒಂದು ಕಿತಾಬ್ ನೋಡ್ಬಿಟ್ಟು ಎಲ್ಲನೂ ಹೇಳ್ತೀನಿ ಅಂತ ಹೇಳಿದ್ರಲ್ಲ, ಅದಕ್ಕೆ ನಿಮ್ಮನ್ನೇ ಪ್ಯಾಟೆಯಿಂದ ಕರ್ಸಿದ್ದು ಬನ್ನಿ, ನಮಗೆಲ್ಲ ಗೊತ್ತಾಗಕ್ಕಿಲ್ಲ ಅಂತ. ಕರ್ಸಿದ್ದು ಒಳ್ಳೇದಾಯ್ತಮ್ಮ. ನಿಮ್ದೆಲ್ಲನೂ ನೋಡಿದೆ, ಹಂಗೇನೆ ರಿಜಿಸ್ಟ್ರಲ್ಲಿ ಎಲ್ಲ ಚೆಕ್ ಮಾಡಿದೆ, ಎಲ್ಲ ನಿಮ್ಮ ಹೆಸರಿನಲ್ಲೇ ಇದೆ. ನೀವೇನು ತೊಂದರೆ ತಗೊಳ್ಳೋಂಥ ಅವಶ್ಯಕತೆನೇ ಇಲ್ಲ. ಪ್ರತಿ ಆಸ್ತಿ ಡೀಟೇಲ್ಸ್ ಎಲ್ಲ ನೋಡಿದೆ. ಹಂಗೇನೆ ಇವಾಗೆಲ್ಲ ಕಂಪ್ಯೂಟರೈಸ್ಡ್ ಅಂತೆಲ್ಲ ಬರುತ್ತಲ್ಲಮ್ಮ, ಆ ಥರ ಎಲ್ಲ ಚೆಕ್ ಮಾಡಿ ನೋಡಿದ್ದೀನಿ. ಆ ಥರ ಎಲ್ಲನೂ ಅಷ್ಟೇ ಎಲ್ಲನೂ ನಿಮ್ಮ ಹೆಸರಿನಲ್ಲೇ ಇದೆ, ಬೇರೆ ಯಾರ ಹೆಸರಿನಲ್ಲೂ ಇಲ್ಲ. ಎಲ್ಲ ರೋಜಾನ ಹೆಸರಿನಲ್ಲೇ ಇದೆ. ಎಲ್ಲ ನೀವೇನು ತೊಂದರೆ ತಗೊಳಕ್ಕೆ ಹೋಗ್ಬೇಡಿ ಸರಿನಾ. ಯಾರು ಬಂದು ಏನೇ ಹೇಳಿದ್ರು ನಿಮ್ಮ ಹೆಸರಿನಾಗಿರೋದೇನು ಬದಲಾಗಲ್ಲ, ಎಲ್ಲ ನಿಮ್ಮ ಹೆಸರಿನಾಗೇ ಇರೋದು. 100 ಜನ ಬಂದು ಹೇಳಿದ್ರು ನೀವು ಬೇಕಾದ್ರೆ ಕಂಪ್ಲೇಂಟ್ ಮಾಡಿಲ್ಲ, ಕೋರ್ಟ್ಗೆ ಹಾಕಿ ಎಲ್ಲ ನಿಮ್ಮ ಹೆಸರಿನಾಗೆ ಐತೆ. ಹಬ್ಬ ಸದ್ಯ ನಂಗೆ ಇವಾಗ ಹೊಸಿ ಸಮಾಧಾನ ಆಯಿತು. ಇಷ್ಟು ದಿನ ಏನೋ ಒಂಥರ ಭಯ ಆಗೋದು, ನಂದಲ್ವೋ ಏನೋ ಎತ್ತೋ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು. ಈಗ ಹೊಸಿ ಸಮಾಧಾನ ಆಯಿತು ನೋಡಿ ನನಗೆ. ಇಲ್ಲ ನಿಮ್ಮ ಹೆಸರಿನಲ್ಲ ಇದೆ. ಏನೇ ಕಿತ್ತೋದು ಮನೆಯಾಳಿಯೇ, ಇನ್ನೂ ಮನೆಗೆ ನೀನು ಬಿದ್ದಿದೆಯೇನೆ ನೀನು? ಫ್ಯಾಕ್ಟ್ರಿ ಎಲ್ಲನೂ ಹಾಳು ಮಾಡಿದ್ದಾಯ್ತು, ಫ್ಯಾಕ್ಟ್ರಿ ಕೆಲಸ ಎಲ್ಲನೂ. ಈಗ ಆಸ್ತಿದೆಲ್ಲ ಒಡೆಯಕ್ಕೆ ನೋಡಿದ್ದೀನಿ. ಲೇ, ನಿನ್ನ ಹೆಸ್ರಿಗೆ ಬರ್ಕೊಡೋದಕ್ಕಿಂತ ಮುಂಚೆ ನಾನು ಶಾರದಿ ಹೆಸ್ರಿಗೆ ಬರ್ಕೊಟ್ಟಿದ್ದೆ ಆಸ್ತಿ ಎಲ್ಲನೂ. ಶಾರದಿ ಹೆಸರಿಂದ ಇವಾಗ ನೇರ ಎಲ್ಲನೂ ನನ್ನ ಹೆಸ್ರಿಗೆ ನೀಯೇ ಬಂದೈತೆ. ನನಗೆ ಗೊತ್ತು ನೀನು ಇಂಥ ಕಂತ್ರಿ ಕಿತ್ತೋದು ಕೆಲಸ ಮಾಡ್ತೀಯ ಅಂತ ನಂಗೆ ಸಂದಾಗ ಗೊತ್ತೇ. ಅದಕ್ಕೆ ನಾನು ಬೆಂಗಳೂರಿಂದ ಲಾಯರ್ನ ಬರೆಯಳಿದ್ದೀನಿ, ಅವ್ರೂ ಬರ್ತಾರೆ ಇವಾಗ. ಅವ್ರು ಬಂದಮೇಲೆ ಎಲ್ಲ ಡಿಸಿಷನ್ನು ಆಯ್ತದೆ. ನೀನು ಹೇಳ್ದವ್ರನ್ನೆಲ್ಲ ನಂಬ್ಕೊಂಡು ಕುಂತ್ಕೊಳ್ಳೋಕೆ ಹಾಕಿಲ್ಲ. ನಮ್ಮ ಲಾಯರ್ ಬರಲಿ, ನಾನು ಮಾತಾಡ್ತೀನಿ. ಏನು ಅನ್ಕೊಬಿಟ್ಟಿದ್ಯಾ ನೀನು? ಆಸ್ತಿ ಎಲ್ಲ ಒಡ್ಕೊಂಡು ನೆಮ್ಮದಿಗೆ ಆರಾಮಾಗಿರ್ಬೋದು ಅಂತ ಅನ್ಕೊಬಿಟ್ಟಿದ್ಯಾ ನೀನು? ಸಾಧ್ಯನೇ ಇಲ್ಲ, ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ನೋಡ್ತಾ ಇರೆ ನನಗೇನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ನೀನು ಸುಮ್ಮನೆ ಅಂತೂ ಬಿಡೋಕ್ಕಿಲ್ಲ ನಿನ್ನ. ನೋಡಪ್ಪ, ಸಮಾಧಾನ ಮಾಡ್ತಾ. ಆಸ್ತಿ ಪೂರ್ತಿನೂ ಇವ್ರ ಹೆಸರಿನಲ್ಲೇ ಇದೆ. ನೀವು ಯಾಕೆ ಸುಮ್ಮನೆ ಜಗಳ ಮಾಡ್ತೀರಾ? ನೋಡಿ, ನೀವು ಸುಮ್ಮನೆ ಹಂಗು ಹಿಂಗು ಅಂತ ಆಸ್ತಿ ಯಾವ ಪೇಪರ್ ಮೇಲೆ ಸೈನ್ ಕೊಟ್ಟರೋ ಏನು ಅದನ್ನು ಯೋಚನೆ ಮಾಡಬೇಕಲ್ವಾ? ನೋಡಿ, ನಿಮ್ಮಿಂದ ಪಾಠ ಕಲಿಯೋ ಅವಶ್ಯಕತೆ ನನಗೇನಿಲ್ಲ. ನಮ್ಮ ಲಾಯರು ಬರ್ತಾನೆ, ನಾನು ದುಡ್ಡು ಕೊಟ್ಟೇನೇ ಕರೆಸ್ತಿರೋದು ಅವ್ರನ್ನೂ. ನೀನು ಹೇಳಿದ ಮಾತ್ರ ನಂಬ್ಕೊಂಡು ಕುಂತ್ಕೊಳ್ಳೋಕೆ ಆಗಕ್ಕಿಲ್ಲ. ನಮ್ಮ ಲಾಯರ್ನೂ ಬರಲಿ, ನಾನು ಪೇಪರ್ ಎಲ್ಲ ಭದ್ರವಾಗಿ ಮಾಡ್ಕೊಂಡು ನಾನು ತೋರಿಸ್ತೀನಿ. ಆಮೇಕಿಂದ ಈ ಮನೆ ಯಾರ್ದು, ಈ ಆಸ್ತಿ ಯಾರ್ದು ಅಂತ ಗೊತ್ತಾಯ್ತದೆ. ಈ ಮಳ್ಳಿಗೆ ಬರ್ಕೊಟ್ಟಿದ್ದೇನೋ ನಿಜ, ಆದರೆ ನಾನು ಬರ್ಕೊಡೋದಕ್ಕಿಂತ ಮುಂಚೆನೇ ಶಾರದಾ ಬರ್ಸ್ಕೊಂಡವಳೆ. ಅವಳ ಕೈಯಿಂದ ಇವಾಗ ನಾನು ಬರ್ಸ್ಕೊಂಡಿದ್ದೀನಿ. ನಾನಂತೂ ಸುಮ್ಮನೆ ಬಿಡೋಕ್ಕಿಲ್ಲ. ಆಯ್ತು ಸರಿ, ನಾನೇನು ನಿಮ್ಮ ಇದಕ್ಕೆ ನಾನು ಬೇಡ ಅಂತ ಹೇಳ್ತಿಲ್ವಲ್ಲ. ನಿಮ್ಮಿಷ್ಟ, ನೀವು ಯಾರನ್ನಾದ್ರೂ ಕರ್ಸ್ಕೊಳ್ಳಿ, ನನಗೇನು ಕಷ್ಟ ಇಲ್ಲಪ್ಪ. ನಿಮ್ಮ ಆಸ್ತಿ ಮೇಲೆ ನಿಮಗೂ ಅಧಿಕಾರ ಐತೆ, ಅದಕ್ಕೆ ನೀವು ಕರ್ಸ್ಕೊಂತ ಇದ್ದೀರಾ. ಅದಕ್ಕೆ ನಾನೆಲ್ಲ ದುಃಖ ಪಟ್ಕೊಂಡು ಬೇಜಾರು ಮಾಡ್ಕೊಳ್ಳೋಂಥ ಅವಶ್ಯಕತೆ ಏನಿಲ್ಲ. ಆಸ್ತಿ ಯಾರಿದ್ರೆ ಅವ್ರದ್ದು. ನಿಮ್ಮ ಹೆಸರಿನಾಗಿದ್ರೆ ನಾನಂತೂ ಮನೆ ಖಾಲಿ ಮಾಡ್ಕೊಂಡು ಹೊಂಟೋಯ್ತೀನಿ. ನಾನೇನು ಬೀದಿಗೆ ಬೀಳಕ್ಕಿಲ್ಲ, ನನಗಂತ ಒಂದು ಮನೆ ಐತೆ. ನಾನು ಆರಾಮಾಗಿ ಹೋಗ್ಬಿಟ್ಟು ಅಲ್ಲಿ ಇರ್ತೀನಿ. ನೀವು ಯಾಕೆ ಚಿಂತೆ ಮಾಡ್ತೀರಾ? ನಿಮ್ಮ ಲಾಯರು ಬರಲಿ, ಆರಾಮಾಗಿ ಮಾತಾಡೋಣ. ಸುಮ್ಮನೆ ದಿನ ಕಿತ್ತಾಡ್ಕೊಂಡು ನಿಮ್ಮ ಹತ್ರ ಕುಂತ್ಕೊಳ್ಳೋಕೆ ಹಾಕಿಲ್ಲ. ಆಸ್ತಿ ನಿಮ್ದು, ಆಸ್ತಿ ನಮ್ದು, ಆಸ್ತಿ ಅವ್ರದ್ದು ಅಂತ ಹೇಳ್ಬಿಟ್ಟು ಕೆಣಿಕೊಂಡು ಕುಂತ್ಕೊಳ್ಳೋಕೆ ಹಾಕಿಲ್ಲ ಸದ್ಯಕ್ಕೆ. ಸರಿನಾ? ಏನೋ ಒಂದು ಡಿಸಿಷನ್ ಆಗೋಗ್ಬಿಡ್ಲಿ ಇವತ್ತಿನ ನೀಯ. ಅದಕ್ಕೆ ಕಣ್ಲೆ, ನಿಮ್ಮಂತಾರಲ್ಲ ನಾಮ ಹಾಕಿ ತಿರುಪ್ತಿ ನಾಮ ಹಾಕ್ಬಿಟ್ಟು ನನಗೆ ಕಳಿಸ್ಬಿಡ್ತೀರಾ ಅಂತ ನೀಯ. ನಾನು ಕಷ್ಟಪಟ್ಬಿಟ್ಟು ಏನೇನೋ ತಿಪ್ಪುರ್ಲಾಗ ಹಾಕಿ ಅದು ಅದು ಅಂತ ಹೇಳ್ಬಿಟ್ಟು ಮಾಡ್ಬಿಟ್ಟು ನಾನು ಕಷ್ಟಪಟ್ಬಿಟ್ಟು ಏನೇ ಲಾಯರ್ನ ಕರೆಸ್ತಿರೋದು. ನಿಮ್ಮಪ್ಪ ಸಂಪಾದನೆ ಮಾಡಿಕ್ಕಿರೋ ಆಸ್ತಿ ಅಲ್ಲ ಇದು. ನಾನು ಸಂಪಾದನೆ ಮಾಡಿರೋ ಆಸ್ತಿ. ನಾನು ಸಂಪಾದನೆ ಮಾಡಿರೋ ಆಸ್ತಿನ 10 ರೂಪಾಯಿ ಕಳ್ಕೊಳಕ್ಕೆ ನಂಗೆ ಇಷ್ಟಪಡಕ್ಕಿಲ್ಲ ಅಂದರೆ ಪಡಕ್ಕಿಲ್ಲ. ಯಾವಳನ್ನ ಸುಮ್ಮನೆ ಬಿಡಕ್ಕಿಲ್ಲ. ಬರಲಿ ಲಾಯರ್, ಆಮೇಲೆ ಮಾತಾಡ್ತೀನಿ. ನನ್ನ ಹೆಸರಿನಾಗಿರಲಿ. ಇನ್ನೊಂದು ಸಲ ನಿನಗೆ ಉಸಿರಾಡ ಗಾಳಿನೂ ನಮ್ಮ ಮನೆ ತಗ್ಲಂಗಿಲ್ಲ. ಸರ್, ನೀವು ಲಾಯರ್ ಅಲ್ವಾ? ಹಾಂ ಸರ್, ನನ್ನ ಲಾಯರೇನೆ. ನೀವೇ ನನ್ನ ಅಪಾಯಿಂಟ್ ಮಾಡ್ಕೊಂಡು ಕರೆದ್ರಲ್ಲ? ನಾನೇ ನಿಮ್ಮನ್ನು ಕರೆದಿದ್ದು ಬರಲಿ ಅಂತ ಹೇಳ್ಬಿಟ್ಟು. ಸದ್ಯ ಕೊನೆಗೂ ಬಂದ್ರಲ್ಲ. ಅದಕ್ಕೆ ನನಗೆ ಭಾಳ ಖುಷಿ ಆಗೈತೆ. ಇರಿ, ಪತ್ತುಗಳನ್ನೆಲ್ಲ ತಗೊಂಬಿಟ್ಟು ಬರ್ತೀನಿ. ನಾನು ನಿಮ್ಮನ್ನು ಅಪಾಯಿಂಟ್ ಮಾಡಿ ಕರೆದಿದ್ದು. ನೋಡಿ ಸರ್, ಸ್ವಲ್ಪ ಸಮಸ್ಯೆ ಆಗೋಗ್ಬಿಟ್ಟೈತಿಲಿ. ಆಸ್ತಿ ನನ್ನ ಹೆಸರಿನಾಗೈತೆ ಅಂತ ನಾನು, ಅವ್ರ ಹೆಸರಿನಾಗೈತೆ ಅಂತ ಹೇಳ್ಬಿಟ್ಟು ಅವರು ಹಂಗು ಹಿಂಗು ಅಂತ ಹೇಳ್ಬಿಟ್ಟು ಹಂಗೇನಿಯಾ ನಾನೊಬ್ಳಿಗೆ ಆಸ್ತಿಗೆ ಅಂತ ಹೇಳ್ಬಿಟ್ಟು ಸೈನ ಕೊಟ್ಟಿದ್ದೆ, ಶಾರದಿ ಅಂತ ಹೇಳ್ಬಿಟ್ಟು. ಅವಳ ಆ ಪತ್ರನೂ ನನ್ನ ಹತ್ರ ಐತೆ. ಜೊತೆಗೆ ಅವಳ ಕಡೆಯಿಂದನೇ ವಾಪಸ್ ನಾನು ಮತ್ತೆ ಸೈನ್ ಹಾಕ್ಸ್ಕೊಂಡಿದ್ದೀನಿ. ಆ ಪತ್ರನೂ ಐತೆ. ಸರ್, ತಗೊಬಂದು ತೋರಿಸ್ತೀನಿ ಯಾರ ಹೆಸರಿನಾಗೈತೆ ಅಂತ ಹೇಳ್ಬಿಟ್ಟು. ನೀವೇನು ಯೋಸಿ ಹೇಳ್ಬಿಡಿ. ಸುಮ್ಮನೆ ಕಿತ್ತಾಟ ಉಳಿಸ ಅಂತ ಕೇಳಕ್ಕಿಲ್ಲ. ಸರಿ, ಆಯ್ತು ತಂದುಬಿಡಿ. ಹೌದು ಸರ್, ನೀವು ಲಾಯರಾ? ಹಾಂ ಸರ್, ನಾನು ಬೆಂಗಳೂರಿಂದನೇ ಬಂದಿದ್ದೀನಿ. ಓ ಹೌದಾ, ನಾನು ಬೆಂಗಳೂರಿಂದನೇ ಬಂದೆ. ಇವರು ಅಪಾಯಿಂಟ್ ಮಾಡಿದ್ರು ನೆನ್ನೆ, ಅದಕ್ಕೆ ಅಲ್ಲಿಂದ ಇಲ್ಲಿಗೆ ಬರಬೇಕಾಯ್ತು. ಸರ್, ನನ್ನ ಹೆಸರಿನಾಗೆ ಐತೆ ತಾನೇ ಸರ್? ಚಿಂತೆ ಬಿಡಮ್ಮ, ನಾನು ಎಷ್ಟು ವಯಸ್ಸಾಗೈತೆ ನನಗೆ, ನೀನೇ ಯೋಚನೆ ಮಾಡು. ಎಂತೆಂಥ ಕೇಸ್ನ ನೋಡಿದ್ದೀನಿ, ಎಂತೆಂಥ ಪೇಪರ್ನ ನೋಡಿದ್ದೀನಿ, ಎಷ್ಟು ಲಕ್ಷ ಜನ ನೋಡಿದ್ದೀನಿ. ನನಗೆ ಗೊತ್ತಾಗಲ್ವಾ? ಆಸ್ತಿ ಪೂರ ನಿನ್ನ ಹೆಸರಿನಲ್ಲೇ ಕರೆಕ್ಟಾಗಿ ಐತೆ ಕಣಮ್ಮ. ಎಲ್ಲ ನಿನ್ನೆ ಫೋನ್ ಮಾಡಿ ಹೇಳ್ದಾಗಲೇ ಎಲ್ಲ ಸ್ವಲ್ಪ ಚೆಕ್ ಮಾಡಿ ಎಲ್ಲ ಮಾಡಿ ಆಮೇಲೆ ಮನೆಗೆ ಬಂದು ಈ ಡಾಕ್ಯುಮೆಂಟ್ಸ್ ಎಲ್ಲ ನೋಡಿದ್ಮೇಲೆ 100% ಎಲ್ಲ ಆಸ್ತಿನೂ ನಿನ್ನ ಹೆಸರಿನಾಗೆ ಇರೋದು. ನೀನೇನು ಚಿಂತೆ ಮಾಡೋಕೆ ಹೋಗ್ಬೇಡ. ನೀನೇನು ಯಾರಿಗೂ ಮೋಸ ಮಾಡ್ತಿಲ್ಲ. ಎಲ್ಲ ನಿನ್ನ ಹೆಸರಿನಾಗೆ ಐತೆ. ಸಮಾಧಾನ ತಂದ್ಕೊಳ್ಳಮ್ಮ, ಏನು ತೊಂದರೆ ಇಲ್ಲ. ನೋಡಿ ಇವೇನೆಯ ಪತ್ರಗಳು. ಇದ್ರಾಗೆ ಅವಳು ಒಬ್ಳು ಶಾರದಿ ಅಂತ ಹೇಳ್ಬಿಟ್ಟು ಅವಳಿಗೆ ನಾನು ಸೈನ್ ಹಾಕೊಟ್ಟಿರೋ ಪತ್ರಗಳು ಅವೆ. ಆಮೇಕಿಂದ ಅವಳ ಕಡೆಯಿಂದನೇ ಮತ್ತೆ ನಾನು ವಾಪಸ್ ಸೈನ್ ಹಾಕ್ಸ್ಕೊಂಡಿರೋ ಪತ್ರಗಳು ಅವೆ. ಹೊಸಿ ನೋಡಿ ಸರ್, ನೀವೇನೆಯ. ಕೊಡಿ, ನಾನು ಚೆಕ್ ಮಾಡ್ತೀನಿ. ನೋಡಿ ಸರ್, ಸರಿಯಾಗಿ ನೋಡಿ ಸರ್. ನಮಗೂ ತಾಲ್ ಕೆಟ್ಟೋಗ್ಬಿಟ್ಟೈತೆ ಸರ್. ಆಸ್ತಿ ವಿಚಾರಕ್ಕೆ ಹೆಣ್ಣೈಕ್ಳು ಸವಾಸ ಮಾಡ್ಬಿಟ್ಟು ನಾನು ಹಾಳಾಗೋಗ್ಬಿಟ್ಟೆ ಸರ್. ಹೊಸಿ ನೋಡಿ ಸರ್, ನೀವೇನೆಯ ಸರಿಯಾಗಿ. ಓಕೆ ಚೆಕ್ ಮಾಡ್ತಾ ಇದ್ದೀನಿ. ವಾಟ್ ಈಸ್ ದಿಸ್? ಹೋ ಗಾಡ್, ಯಾಕೆ ಸರ್
ಯಾಕೆ ಸೈನ್ ಆಯ್ತಾ ರೀ ಸರ್ ನೀವು ಸೈನ್ ಹಾಕಿರೋದೆಲ್ಲನೂ ಯಾವುದೋ ಇಂಗ್ಲೀಷು ಚಿಕ್ಕ ಮಕ್ಕಳು ಪೇಪರ್ ಮೇಲೆ ಸರ್ ನೀವು ಸೈನ್ ಹಾಕಿರೋದು ಎಲ್ಲ ಸುಮಾರು ಒಂದು 10-12 ಪೇಪರ್ ಮೇಲೆ ಸೈನ್ ಹಾಕೊಟ್ಟಿದ್ದೀರಾ. ಯಾರು ಶಾರದಾ ಅನ್ನೋ ಹೆಸರಿಗೆ ಅಂತ ಹೇಳಿದ್ರಲ್ಲ ಅವ್ರಿಗೂ ಸೈನ್ ಹಾಕೊಟ್ಟಿದ್ದೀನಿ ಅಂತ ಹೇಳಿದ್ರಲ್ಲ, ಇದೆಲ್ಲನೂ ಚಿಕ್ಕ ಮಕ್ಕಳು ಕ್ವಶನ್ ಪೇಪರ್ ಸರ್ ಇದೆಲ್ಲನೂ. ಸರ್ ಇದೇನು ಸರ್ ಹೇಳ್ತಾ ಇದ್ದೀರಾ? ಹಾಂ ಸರ್ ನೀವು ಸುಮ್ಮನೆ ಯಾವುದೋ ವೇಸ್ಟ್ ಪೇಪರ್ ಮೇಲೆ ಸೈನ್ ಹಾಕಿದ್ದೀರಾ ಸರ್. ನೀವು ಶಾರದಾ ಅನ್ನೋರ ಹೆಸರಿಗೆ ಯಾವ ಆಸ್ತಿನೂ ಬರ್ಕೊಟ್ಟಿಲ್ಲ. ಈ ಪೇಪರ್ ಎಲ್ಲನೂ ಯಾವುದೋ ವೇಸ್ಟ್ ಪೇಪರ್ ಸರ್ ಅಷ್ಟೇ. ಮೇ ಬಿ ನಿಮಗೆ ಇದರಲ್ಲೆಲ್ಲ ಇಂಗ್ಲೀಷಲ್ಲಿ ಇದೆಯಲ್ಲ ಅದಕ್ಕೆ ನಿಮಗೆ ಗೊತ್ತಾಗಿಲ್ಲ ಅಂತ ಅನಿಸುತ್ತೆ ಸರ್. ಅಯ್ಯೋ ಶಿವನಿ, ಹಂಗಾರೆ ನಾನು ಶಾರದಿಗೆ ಏನೂ ಆಸ್ತಿ ಬರ್ಕೊಟ್ಟಿಲ್ವಾ ಸರ್? ಮತ್ತೆ ಹಂಗಾರೆ ಸರ್ ಎಲ್ಲ ಪತ್ರನೂ ಮೊನ್ನೆ ನಾನೇ ಅವಳ ಹತ್ರ ಕೈಯಾರೆ ಕಿತ್ಕೊಂಡ್ಬಿಟ್ಟು ಬಂದೀನಿ ಸರ್. ಮತ್ತೆ ಕೆಳಗಡೆ ಇರೋ ಪೇಪರ್ ಎಲ್ಲನೂ ನಾನು ಶಾರದಿ ಕೈಯಿಂದ ಸೈನ್ ಹಾಕ್ಸ್ಕೊಂಡಿರೋ ಪೇಪರ್ಗಳು ಸರ್. ಹಾಂ ಸರ್ ನೀವು ಶಾರದಾ ಅವ್ರ ಕೈಯಿಂದ ಸೈನ್ ಹಾಕ್ಸ್ಕೊಂಡಿದ್ದೀರಾ, ಬಟ್ ಆಸ್ತಿನೇ ಶಾರದಾ ಅವ್ರ ಹೆಸರಿನಲ್ಲಿಲ್ಲ ಅಂತಂದಮೇಲೆ ನೀವು ಶಾರದಾ ಅವ್ರ ಹತ್ರ 50 ಇಲ್ಲ 100 ಪೇಪರ್ಗಳು ಸೈನ್ ಹಾಕ್ಸ್ಕೊಂಡ್ರೆ ಏನೂ ಪ್ರಯೋಜನ ಇಲ್ಲ ಅಲ್ವಾ ಸರ್? ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಸರ್. ಬೇಸಿಕಲಿ ಅಂದರೆ ನೀವು ಅವರಿಗೆ ಆಸ್ತಿನೇ ಬರೆದು ಕೊಟ್ಟಿಲ್ಲ, ಶಾರದಾ ಅನ್ನೋರಿಗೆ ನೀವು ಆಸ್ತಿನೇ ಬರೆದು ಕೊಟ್ಟಿಲ್ಲ. ಯಾವುದೋ ವೇಸ್ಟ್ ಪೇಪರ್ ಮೇಲೆ ಸೈನ್ ಮಾಡ್ಬಿಟ್ಟು ಕೊಟ್ಬಿಟ್ಟಿದ್ದೀರಾ. ಅವ್ರು ಅದೇನು ಮಾಡೋರು ನಿಮ್ಮನ್ನು ಏನು ನಂಬಿಸಿದ್ರೋ ಗೊತ್ತಿಲ್ಲ. ಅದೆಲ್ಲ ವೇಸ್ಟ್ ಪೇಪರ್ ಅಷ್ಟೇ. ಇಂಗ್ಲೀಷ್ ಯಾವುದೋ ವೇಸ್ಟ್ ಪೇಪರ್ ಮೇಲೆ ಸೈನ್ ಹಾಕ್ಸ್ಕೊಂಡಿದ್ದಾರೆ ಅವರು. ನೀವು ಮತ್ತೆ ಅವ್ರ ಕೈಯಿಂದಲೇ ರಿಟರ್ನ್ ಮತ್ತೆ ನಿಮ್ಮ ಆಸ್ತಿ ಪತ್ರಗಳನ್ನೆಲ್ಲ ಮಾಡಿಸ್ಕೊಂಡು ಸೈನ್ ಹಾಕ್ಸ್ಕೊಂಡಿದ್ದೀರಾ ಅಂತಂದಮೇಲೆ ಸರ್ ವೇಸ್ಟ್ ಸರ್. ಎರಡೂ ವೇಸ್ಟೇ ಆಗುತ್ತೆ. ನಿಮ್ಮದು ಆಸ್ತಿನೇ ಅವ್ರ ಹೆಸರಿನಲ್ಲಿಲ್ಲ ಅಂತಂದಮೇಲೆ ನೀವು ಸೈನ್ ಹಾಕ್ಸ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ ಅಲ್ವಾ ಸರ್? ಸರ್ ಇದೆಲ್ಲ ಡಮ್ಮಿ ಪೇಪರ್ಸು. ಹಾಗೇನೇ ಇದು ಯಾವುದೂ ನಿಮ್ಮ ಹೆಸರಿನಲ್ಲಿ ಇಲ್ಲ ಸರ್. ಈ ಪ್ರಾಪರ್ಟಿ ಎಲ್ಲನೂ ಸದ್ಯಕ್ಕೆ ನೀವು ಇನ್ನೂ ಒಳ್ಳೆ ಡಾಕ್ಯುಮೆಂಟ್ಸ್ ಏನಾದರೂ ಕೊಟ್ಟರೆ ನಾನು ಚೆಕ್ ಮಾಡಿ ನೋಡ್ತೀನಿ ಸರ್. ಹಂಗಾರೆ ನಾನು ಶಾರದಿ ಹೆಸರಿಗೆ ಏನು ಬರೆದು ಕೊಟ್ಟಿಲ್ವಾ? ನೀವು ಕೊಟ್ಟಿರೋ ಪೇಪರ್ನ ಚೆಕ್ ಮಾಡಿ ನಾನು ಹೇಳ್ತಾ ಇದ್ದೀನಿ ಸರ್. ಇದ್ರ ಪ್ರಕಾರ ಏನೂ ಕೊಟ್ಟಿಲ್ಲ ಸರ್ ನೀವು. ಸರ್ ಒಂದ್ಸಲ ಚೆಕ್ ಮಾಡಿ, ಈ ಒರಿಜಿನಲ್ ಪೇಪರ್ಸ್ ಎಲ್ಲ ಇದ್ದಾವೆ, ಒಂದ್ಸಲ ಚೆಕ್ ಮಾಡಿ ನೋಡಿ ಸಾ ನನ್ನ ಆಸ್ತಿ ಸಹ ಇದೆಲ್ಲನೂ. ಹಾಂ ಸರ್ ಇದೆಲ್ಲ ಆಸ್ತಿ ಪತ್ರ ಎಲ್ಲ ಒರಿಜಿನಲ್ ಪೇಪರ್ ಸರ್ ಇದೆಲ್ಲನೂ. ಹೋ ಸರ್ ನೀವೇ ಸೈನ್ ಹಾಕೊಟ್ಟಿದ್ದೀರಲ್ಲ ಇವ್ರ ಪೇಪರ್ಗೆಲ್ಲನೂ? ಆಗಲೇ 2 ಮಂತ್ಸ್ ಆಗಿದೆ ಸರ್ ನೀವು ಸೈನ್ ಹಾಕೊಟ್ಬಿಟ್ಟು ಈ ಪೇಪರ್ಗೆಲ್ಲನೂ, ಈ ಡಾಕ್ಯುಮೆಂಟ್ಸ್ಗೆ ಪೇಪರ್ಗೆಲ್ಲ ಸೈನ್ ಹಾಕೊಟ್ಟು 2 ಮಂತ್ಸ್ ಆಗಿದೆ ಸರ್. ಹಾಂ ಸರ್ ಇದು ಚೆನ್ನಾಗಿದೆ, ಇವ್ರದ್ದೆಲ್ಲ ಪೇಪರ್ ಎಲ್ಲ ಒರಿಜಿನಲ್ ಇದೆ. ಈ ಆಸ್ತಿ ಎಲ್ಲನೂ ರೋಜಾ ಅನ್ನೋರ ಹೆಸರಿಗೆ ನೀವು ಸೈನ್ ಹಾಕೊಟ್ಟಿದ್ದೀರಾ ಸರ್. ಸೇಮ್ ಸೈನ್ ಮ್ಯಾಚ್ ಆಗುತ್ತೆ ಸರ್ ನಿಮ್ಮ ಸೈನ್ ಎಲ್ಲನೂ. ಅಂದರೆ ಪ್ರಾಪರ್ಟಿ ಎಲ್ಲ ನಿಮ್ಮ ಹೆಸರಿನಲ್ಲಿ ಇಲ್ಲ ಸರ್, ಯಾರೋ ರೋಜಾ ಅನ್ನೋರ ಹೆಸರಿನಲ್ಲಿ ಇದೆ ಸರ್. ಅಯ್ಯೋ ನನ್ನ ಆಸ್ತಿ ಇದು ನನ್ನ ಆಸ್ತಿ. ಅಯ್ಯೋ ನಾನು ಕಷ್ಟಪಟ್ಬಿಟ್ಟು ಸಂಪಾದನೆ ಮಾಡಿ ರೂಪಾಯಿ ಸಂಪಾದನೆ ಮಾಡಿಕ್ಕಿರ ಆಸ್ತಿ ಇದು ನನ್ನ ಆಸ್ತಿ. ದಯವಿಟ್ಟು ನೀವೇನೇ ಹೆಂಗರಾಮಣ್ಣನ ಆಸ್ತಿ ನನಗೆ ಬರಂಗ್ ಮಾಡಿ ನನ್ನ ಹೆಸರು ನನ್ನ ಆಸ್ತಿ ಬರಂಗ್ ಮಾಡಿ ನಿಮ್ಮ ಕೈ ಮುಗಿತೀನಿ ಕಾಲಕ್ಕೆ ಬೇಕಾದ್ರು ಬಿಡ್ತೀನಿ ನನ್ನ ಕೈಲಿ. ನನ್ನ ಆಸ್ತಿ ಬಿಟ್ಬಿಟ್ಟಿರಕ್ಕಂತೂ ಆಗಕ್ಕಿಲ್ಲ ನನ್ನ ಹೆಂಡತಿ ಮಕ್ಕಳನ್ನ ಬೇಕಾದ್ರೆ ಬಿಟ್ಬಿಟ್ಟಿದ್ಬಿಡ್ತೀನಿ ನನ್ನ ಆಸ್ತಿ ಮಾತ್ರ ಬಿಟ್ಬಿಟ್ಟಿರಕ್ಕೆ ನನ್ನ ತಯಾರಿನೂ ಇಲ್ಲ, ನನ್ನ ರೆಡಿನೂ ಇಲ್ಲ, ನನ್ನ ಕೈಲಿ ಆಗಕ್ಕೂ ಇಲ್ಲ ನನ್ನ ಪೈನೆಲ್ಲ ಹೇಳ್ತೀನಿ ದೇವ್ರನ್ನೇ ನನ್ನ ಕೈಲಿ ಆಗಕ್ಕಿಲ್ಲ ನೀವೇ ಯೋಚನೆ ಮಾಡಿ ಸರ್. ಒಳ್ಳೆ ಲೂಸ್ ಥರ ಮಾತಾಡ್ತಾ ಇದ್ರಲ್ಲ. ಆಸ್ತಿ ನಿಮ್ಮ ಹೆಸರಿನಲ್ಲಿ ಇದೆಯಾ ಇಲ್ವಾ ಅಷ್ಟೇ ನಮ್ಮ ಕೈ ಚೆಕ್ ಮಾಡೋಕ್ಕಾಗೋದು. ಬೇರೆಯವ್ರ ಆಸ್ತಿನ ನಿಮ್ಮ ಹೆಸರಿಗೆ ಹೆಂಗೆ ಸರ್ ಬರ್ಕೊಡೋಕ್ಕಾಗುತ್ತೆ? ನನಗೇನಾದ್ರು ಸೆನ್ಸ್ ಇಲ್ಲ ಅಂತ ಅನ್ಕೊಂಡ್ರಾ? ಸಾರಿ ಸರ್. ನೋಡಿ ನೀವು ಪೇಮೆಂಟ್ ಮಾಡಿದ್ರೆ ನನಗೋಸ್ಕರ ನಾನು ಅಲ್ಲಿಂದ ಬಂದುಬಿಟ್ಟು ನೋಡೋ ಜವಾಬ್ದಾರಿ ನಂದು ನೋಡಿದ್ದೀನಿ. ಪ್ರಾಪರ್ಟಿ ನಿಮ್ಮ ಹೆಸರಿನಲ್ಲಿ ಇಲ್ಲ ಅನ್ನೋದಂತೂ ಅಷ್ಟೇ ನಿಜನೇ. ನಿಮ್ಮ ಹೆಸರಿನಲ್ಲಿ ಪ್ರಾಪರ್ಟಿ ಇಲ್ಲ, 1 ರೂಪಾಯಿನೂ ನಿಮ್ಮ ಹೆಸರಿನಲ್ಲಿ ಪ್ರಾಪರ್ಟಿ ಇಲ್ಲ ಸರ್. ಸರಿನಾ? ಅಷ್ಟು ನೋಡಿದ್ದೀನಿ. ತುಂಬ ಥ್ಯಾಂಕ್ಸ್ ಸರ್. ಅಲ್ಲಿಂದ ಬಂದಿದ್ದೀನಿ, ಎಲ್ಲ ನೋಡಿದ್ದೀನಿ, ನಿಮ್ಮ ಪೇಮೆಂಟಿಗೆ ಸರಿಯಾಗಿ ಕೆಲಸ ಮಾಡಿದ್ದೀನಿ. ಇರೋದೆಲ್ಲ ಸತ್ಯನೇ ಹೇಳ್ತಾ ಇದ್ದೀನಿ. ನನಗೆ ಬರೋ ಅಂತ ಇವ್ರಿಗೆ ಯಾರಿಗೂ ಮೋಸ ಮಾಡಲ್ಲ ಸರ್. ಬೇಕಾದ್ರೆ ನೀವು ಇನ್ನೂ 4 ಜನ ಲಾಯರ್ನ ಕರ್ಕೊಂಡು ಬಂದು ನೀವು ಕೇಳಿಸಿದ್ರು ಇದೇ ಇರುತ್ತೆ ಸರ್ ಆನ್ಸರ್. ಅಷ್ಟೇ, ನಿಮ್ಮ ಹೆಸರಲ್ಲಿ ಆಸ್ತಿ ಇಲ್ಲ ಸರ್. ನೀವೇ ಬರೆದು ಕೊಟ್ಬಿಟ್ಟು ಆಸ್ತಿನ ಈಗ ಮತ್ತೆ ನೀವೇ ಕೇಳಕ್ಕೆ ಬಂದಿದ್ದೀರಲ್ಲ ಸರ್. ಅಯ್ಯೋ ಶಿವನೇ, ಈಗ ಏನು ಮಾಡಲಿ? ಮಾರ್ಬಿಟ್ನಲ್ಲ ನಾನು, ಮಾರ್ಬಿಟ್ಟೆ. ಈ ಹೆಣ್ಣೈಕ್ಳು ಸಂಘ ಮಾಡ್ಬಿಟ್ಟು ನಾನು ಮಾರ್ಬಿಟ್ನಲ್ಲ ಶಿವನೇ, ಮಾರ್ಬಿಟ್ಟೆ. ನನ್ನ ಹೆಸರುನಾಗ ಏನೂ ಇಲ್ಲ ಅಂದರೆ ನಮ್ಮ ಅಮ್ಮ ಹೇಳ್ತು 4 ಪದ ಕಲಿಲ್ಲ ಮುಂದಕ್ಕೆ ಬೇಕಾಯ್ತದೆ ಅಂತ. ಕಲಿದಿದ್ದಂಗೆ ಇವತ್ತು ಏನೇನೋ ಮಾಡೋಕ್ಕೋಗಿ ಏನೇನೋ ಆಯ್ತಾಯ್ತಲ್ಲ ಸರ್. 4 ಪದ ಕಲ್ತಿದ್ರೆ ಹಿಂಗೆ ಆಯ್ತಿರಲಿಲ್ಲ ಅನ್ನಿಸ್ತದೆ ಸರ್, ನಂಗೆ ಹಿಂಗೆ ಆಯ್ತಿರಲಿಲ್ಲ ಅನ್ನಿಸ್ತದೆ. ಅಯ್ಯೋ ದೇವ್ರೇ, ನೀನೇ ನನ್ನನ್ನು ಕಾಪಾಡಬೇಕು ಶಿವನೇ, ನೀನೇ ನನ್ನನ್ನು ಕಾಪಾಡಬೇಕು ಅಮ್ಮ ದೇವ್ರೇ. ಅಯ್ಯೋ ಓಕೆ ಸರ್, ಥ್ಯಾಂಕ್ ಯು. ನನ್ನ ಕೆಲಸ ಮುಗೀತು, ನಾನು ಬರ್ತೀನಿ ಸರ್. ಅಯ್ಯೋ ಲಾಯರಪ್ಪ, ನನ್ನ ಕಷ್ಟ ಕೇಳಕ್ಕೆ ಯಾರು ಇಲ್ವೇ? ಸಾರಿ ಸರ್, ನಿಮ್ಗೆ ತುಂಬ ಬೇಜಾರಾಗಿದೆ ಅಂತ ಗೊತ್ತು, ಬಟ್ ರಿಯಾಲಿಟಿನ ಹೇಳ್ಬೇಕಲ್ವಾ ಸರ್? ಸುಳ್ಳೆಲ್ಲ ಹೇಳಿ ನಿಮ್ಮ ಖುಷಿಗೋಸ್ಕರ ನಾವು ಇದು ಮಾಡೋಕ್ಕಾಗಲ್ಲ ಅಲ್ವಾ ಸರ್? ಓಕೆ ಸರ್, ನಾನು ಬರ್ತೀನಿ. ನೋಡಿ ನಾನು ಹೇಳಿಲ್ವಾ ಆಸ್ತಿ ಎಲ್ಲ ನಿಮ್ಮ ಹೆಸರಿನಲ್ಲೇ ಇದೆ ಅಂತ ಹೇಳ್ಬಿಟ್ಟು. ನಾನು ಎಷ್ಟು ಡಾಕ್ಯುಮೆಂಟ್ಸು ಎಷ್ಟೆಲ್ಲ ಚೆಕ್ ಮಾಡಿದ್ದೀನಿ. ಯಾರ ಆಸ್ತಿ ಯಾರ ಹೆಸರಿನಲ್ಲಿ ಇದೆ ಅಂತ ಗೊತ್ತಾಗ್ದಿರಾ ಅಂತ ದಡ್ ನನ್ನ ಮಗ ಅಲ್ವಾ ನಾನು. ತಗೊಳ್ಳಿ, ಆಸ್ತಿ ಪೂರ್ತಿ ನಿಮ್ಮ ಹೆಸರಿನಲ್ಲೇ ಇದೆ. ಇದು ಎಷ್ಟೆಷ್ಟು ಮನೆ ಜಾಗ, ಆಮೇಲೆ ಎಷ್ಟೊಂದು ತುಂಬ ನಮ್ಮ 40-50 ಎಕರೆ ಜಮೀನು ಅದು ಇದು ಎಲ್ಲ ನಿಮ್ಮ ಹೆಸರಿನಲ್ಲೇ ಬಂದಿದೆ ಮೇಡಮ್. ತಗೊಳ್ಳಿ, ಖುಷಿಯಾಗಿರಿ ಅಷ್ಟೇ. ನನ್ನ ಆಸ್ತಿ ತಗೊಂಡು ಇವಳೆಲ್ಲ ಬರ್ಸ್ಕೊಬಿಟ್ಟು ಮಜಾ ಉಡಾಯಿಸ್ತಾವಳಲ್ಲ ಶಿವನೇ. ಓದ್ನಲ್ಲ ನನ್ನ ಭಗವಂತ, ಬೀದಿ ಪಾಲಾಗೋಗ್ಬಿಡ್ತೀನೇನೋ ನಾನು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಓಕೆ, ನನಗೂ ಟೈಮ್ ಆಯಿತು, ನಾನು ಹೊರಡ್ತೀನಿ. ಓಕೆ ಸರ್, ಓಕೆ.